गणपतिं मनसा स्मरामि महागणपतिं मनसा स्मरामि महागणपतिं मनसा स्मरामि ತಿಂಡಿ ಕೊಡೆ ಒಂಚೂರು वसिष्ठ वामदेवादिवन्दित महागणपतिं महागणपतिं ಗೌರಿ ಮನೇಲಿ ಉಪ್ಪಿದೆ ಅಲ್ವಾ ಖಾರ ಇದರಲ್ಲಿ ಯಾಕೆ ಎರಡೂ ಇಲ್ಲ ಇದನ್ನ ಯಾರಾದ್ರೂ ಅಡ್ಗೆ ಅಂತಾರ ಪೂಜೆ ಮಾಡೋದಕ್ಕೂ ನೆಮ್ಮದಿ ಆಗ್ಬಿಡಲ್ಲ ಅಲ್ವೇ 2 ವರ್ಷ ಆಯ್ತು ಮದ್ವೆ ಆಗಿ ಇನ್ನೂ ಅಡ್ಗೆ ಮಾಡೋದಿಕ್ ಬರೋದಿಲ್ಲ ಅಂದ್ರೆ ಏನೇ ನಿನ್ ಕತೆ ನನಗ್ ಮಾಡಕ್ ಬರೋದೇ ಹೀಗೆ ಬೇಕಿದ್ರೆ ನೀನೇ ಉಪ್ಪು ಖಾರ ಎರಡು ಹಾಕೊಂಡ್ ತಿನ್ಕೋ ನನ್ನ ಕೇಳ್ಬೇಡ ಇನ್ಯಾರನೋ ಕೇಳಲಿ ಪಕ್ಕದ ಮನೆಯವಳನ್ನೋ ಕೇಳಲಾ ಇಲ್ಲ 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 ಅವಳು ಯಾವಳು ಇದಳಲ್ಲ ಆಫೀಸ್ನವಳು 24 ಗಂಟೆ ಹಲ್ಕಿರ್ಕೊಂಡ್ ಮಾತಾಡ್ತಿರ್ತೀಯಲ್ಲ ಅವಳನ್ನೇ ಹೋಗಿ ಕೇಳ್ಕೊ ಇಲ್ಲ ಅಂದ್ರೆ ಅವ್ರ ಮನೆಗೆ ಹೋಗಿ ತಿನ್ಕೋ ನೋಡಿದೆ ಇದನ್ನೇ ಬೇಡ ಅನ್ನೋದು ಪದೇ ಪದೇ ಅವಳ ವಿಷಯನೇ ತಗೊಂಡ್ ಬರ್ತೀನಿ ನೀನು ಫ್ರೆಂಡ್ಶಿಪ್ ವ್ಯಾಲ್ಯೂನೇ ಗೊತ್ತಿಲ್ಲದಿರೋ ನಿಮ್ಮಂತವ್ರಿಗೆ ದೇವರನೇ ಗೊತ್ತಾಗಲ್ಲ ಹೌದಪ್ಪ ನಂಗೇನು ಅರ್ಥ ಆಗಲ್ಲ ನಿನಗ್ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ 2 ವರ್ಷದಲ್ಲಿ ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನನ್ನ ಅಲ್ಲ ನಿನ್ ಪ್ರಾಬ್ಲಮ್ ಏನೇ ದುಡ್ದು ತಂದು ಹಾಕ್ತಿದ್ದೀನಿ ಉಪ್ಪು ಖಾರ ಹಾಕಿ ಉಪ್ಪಿಟ್ಟು ಮಾಡೋದಕ್ಕೆ ನಿನಗೆ ಕಷ್ಟ ನಿನಗೆಲ್ಲ ಈಸಿ ಅಲ್ವಾ ಹಾಗಿದ್ರೆ ಒಂದ್ ಕೆಲ್ಸ ಮಾಡು ಒಂದ್ ವಾರ ನೀನ್ ಆಫೀಸಿಗೆ ರಜಾ ಹಾಕಿ ನಾನ್ ಏನೇನೆಲ್ಲ ಮನೇಲಿ ಕೆಲಸ ಮಾಡ್ತೀನಿ ಅದನ್ನೆಲ್ಲ ನೀನು ಮಾಡು ಅವಾಗ ನನ್ ಕಷ್ಟ ಏನು ಅಂತ ನಿನಗೆ ಅರ್ಥ ಆಗುತ್ತೆ ಏನ್ ಮೈಸೂರು ಮಹಾರಾಜರ ಮಗಳು ನೀನು ಕೈಗೊಂದ್ ಕಾಲ್ಗೊಂದ್ ಆಳ್ ಇಟ್ಕೊಂಡು ಕೆಲಸ ಮಾಡೋದಿಕ್ಕೆ ಅಲ್ಲ ನಾವ್ ಯಾಕೆ ಮದ್ವೆ ಆದ್ವಿ ಓ ಹಾಗಿದ್ರೆ ಒಂದ್ ಸೊಲ್ಯೂಷನ್ ಕೊಡ್ತೀನಿ ಬೆಸ್ಟ್ ಡಿವೋರ್ಸ್ ಕೊಟ್ಬಿಡು ಯಾರಿಗೂ ತೊಂದ್ರೆ ಇರಲ್ಲ ನಿಂಗ್ ಇಷ್ಟ ಬಂದವ್ರ ಜೊತೆ ಮಜ್ವಾಗಿ ಸುತ್ತಾಡ್ಕೊಂಡಿರ್ಬೋದು ಡಿವೋರ್ಸ್ ಕೊಟ್ಬಿಡು ನಾನೇ ಸೈನ್ ಮಾಡ್ತೀನಿ ಬೆಸ್ಟ್ ಒಂದು ದಿನ ನಾನು ಲೈಫ್ ಅಲ್ಲಿ ನೆಮ್ಮದಿಯಾಗಿ ಆಫೀಸ್ಗೆ ಹೋಗಿದ್ದೀನ ಬೆಳಗಾಗಿದ್ರೆ ನಿನ್ ಸಿಡುಕ್ ಮುಖ ನೋಡ್ಕೊಂಡೆ ಹೋಗ್ಬೇಕು ರಾತ್ರಿ ಪಕ್ಕದಲ್ಲಿ ಮಲಗಿರುವಾಗ ಎಲ್ಲ ಚೆನ್ನಾಗಿರುತ್ತಲ್ವಾ ಹೌದು ಬೆಳಗ್ಗೆ ಎದ್ದಾಗ ಮಾತ್ರ ಮತ್ತೆ ಸಿಡುಕ್ ಮುತಿ ಹೆಂಡತಿ ಅಂದ ತಕ್ಷಣ ನೀನ್ ಹೇಳಿದ್ ಕೇಳ್ಕೊಂಡಿರ್ಬೇಕಾ ಮನೆಗ್ ಬಂದವ್ರಿಗೆಲ್ಲ ರುಚಿ ರುಚಿಯಾಗಿ ಅಡ್ಗೆ ಮಾಡ್ಕೊಡ್ಬೇಕು ಈ ಅಂತ ಹಲ್ಕಿರ್ಕೊಂಡಿರ್ಬೇಕು ಒಂದಿನ ಸತ್ ಹೋಗ್ಬಿಡ್ಬೇಕು ಇಷ್ಟೇ ತಾನೇ ನಿನಗ್ ಬೇಕಾಗಿರೋದು ನೀನು ಜೀವನದಲ್ಲಿ ಉತ್ತರ ಆಗಲ್ಲ ಡಿವೋರ್ಸ್ ಅಲ್ಲ ಇವತ್ತು ಸಂಜೆ ಡಿವೋರ್ಸ್ ಪೇಪರ್ ನಿನ್ ಮುಂದೆ ಬಂದ್ ಬಿದ್ದಿಲ್ಲ ಅಂತ ಕೇಳು ಹೋಗೋ ಸುಮ್ನೆ ನಾನು ಹೊರಟ್ರೆ ವಾಪಸ್ ಬರೋದಿಲ್ಲ ಹೇಳ್ತಿದ್ದೀನಿ ಮುಚ್ಕೊಂಡ್ ಹೋಗೋ ನಾನು ಹೋಗ್ತಿದ್ದೀನಿ ಏ ಹೋಗಲ್ಲ ಅಮ್ಮ ನನಗಾಗ್ತಿಲ್ಲ ಅಮ್ಮ ದಿನ ಬೆಳಗ್ಗೆ ಎದ್ರೆ ಜಗಳ 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 ಬರೀ ಇಷ್ಟೇ ಆಗೋಗಿದೆ ನನಗೆ ನಿಲ್ಲಿರಕ್ಕಾಗಲ್ಲ ನಾನು ಮನೆಗೆ ಬಂದ್ಬಿಡ್ತೀನಿ ನೋಡ್ಗೋರಿ ಇಷ್ಟಕ್ಕೆಲ್ಲ ಮನೆ ಬಿಟ್ಟು ಬಂದ್ರೆ ತೊಂದರೆ ಆಗುತ್ತಮ್ಮ ನಾಳೆ ಜನ ನಿನ್ ಬಗ್ಗೆ ಏನೇನೋ ಮಾತಾಡ್ತಾರೆ ನೀನೇ ಪ್ರಾಬ್ಲಮ್ ಇಟ್ಕೊಂಡು ಮನೆಯಿಂದ ಆಚೆ ಬಂದೆ ಅಂತ ಮಾತಾಡ್ಕೋತಾರೆ ಬೇಕಾದ್ರೆ ರಂಜಿತ್ ಹತ್ರ ನಾನೇ ಮಾತಾಡ್ಲಾ ಏನು ಬೇಕಾಗಿಲ್ಲ ಯಾವಾಗ ಮೊದ್ಲು ನನ್ನ ಮದ್ವೆ ಮಾಡಿ ಕಳ್ಸ್ಬಿಡ್ತೀನೋ ಅಂತ ಕಾಯ್ತಿದ್ದೆ ಅಲ್ವಾ ನೀನು ಇವಾಗ ನಾನ್ ಮತ್ತೆ ಮನೆಗೆ ವಾಪಸ್ ಬಂದ್ಬಿಟ್ರೆ ಹೊರಗಡೆ ಜನ ಏನ್ ಅನ್ಕೋತಾರೆ ನೋಡ್ತವ್ರು ಏನ್ ಮಾತಾಡ್ಕೋತಾರೆ ಇದೇ ಭಯ ತಾನೇ ನಿನ್ಗೆ ಹಾಗಲ್ಲಮ್ಮ ಸ್ವಲ್ಪ ಅರ್ಥ ಮಾಡ್ಕೊ ನೀನು ಏನು ಅರ್ಥ ಮಾಡ್ಕೊಳ್ಳೋದು ಬೇಕಾಗಿಲ್ಲ ನಾನು ಇಲ್ಲೇ ಇದ್ದು ಸಾಯ್ತೀನಿ ಬಿಡು
ನೋಡ್ರಂಜು, ನೀನೀಗ ಡಿವೋರ್ಸ್ ಕೊಟ್ಟೆ ಅಂತಲೇ ಇಟ್ಕೋ. ಅವಳು ಜೀವನಾಂಶ ಕೇಳ್ತಾಳೆ, ಕೊಡೋದಕ್ಕೆ ನಿನ್ನಿಂದ ಸಾಧ್ಯನಾ? ಇಲ್ಲ ತಾನೆ. ಸೊ ನಾನೇನು ಹೇಳ್ತೀನಂದರೆ ತಿಕ್ಕ ಮುಚ್ಕೊಂಡು ಇರು. ಡೈಲಿ ಕಿರಿಕಿರಿ ಮಾಡ್ತಾ ಇದ್ದಾಳೆ. ಸುಮ್ಮನೆ ಏನು ರೀಸನ್ ಇರೋದಿಲ್ಲ, ಸ್ವಾತಿ ವಿಷಯ ತೊಗೊಂಡು ಬರ್ತಾಳೆ. ನಂಗೆ ತಡೆಯೋದಕ್ಕಾಗ್ತಿಲ್ಲ. ಐ ಥಿಂಕ್ ಡಿವೋರ್ಸ್ ಇಸ್ ಬೆಸ್ಟ್ ಸೊಲ್ಯೂಷನ್ ಫಾರ್ ದಿಸ್. ಹುಡುಗಿರು ಪೊಸೆಸಿವ್ ಇರ್ತಾರೆ, ಅದರಲ್ಲೂ ಹೆಂಡತಿ ಆದವಳಂತೂ ಜಾಸ್ತಿನೇ ಪೊಸೆಸಿವ್ ಇರ್ತಾಳೆ. ಇದು ನಿಮ್ಮನೆ ಪ್ರಾಬ್ಲಮ್ಮು, ನೀನೇ ಸರಿ ಮಾಡ್ಕೋಬೇಕು, ಓಕೆನಾ? ಈಗ ಬೇರೆಯವ್ರು ಏನಾದರೂ ಸೊಲ್ಯೂಷನ್ ಕೊಟ್ಟರು ಕೂಡ ಅದು ಅವ್ರ ಪಾಯಿಂಟ್ ಆಫ್ ವ್ಯೂ ಆಗುತ್ತೆ ಅಷ್ಟೇ. ಸೈಡ್ಗೆ ಇದೇ ಸ್ವಾತಿ ನಿನ್ ಮನೆ ಹೇಗಿದೆ? ವೆರಿ ನೈಸ್. ಇನ್ ಮುಂದೆ ಇಡೀ ಮನೆ, ಈ ಅರಮನೆ, ಆಸ್ತಿ, ಅಂತಸ್ತು ಎಲ್ಲ ನಿಂದೆ. ಓ, ಸೋ ಸ್ವೀಟ್ ಆಫ್ ಯು. ಅಂದ್ಹಾಗೆ ಇವಳು ಯಾರು? ಇವಳು ಮನೆ ಕೆಲಸದವಳು. ಬಟ್ಟೆ ಒಗೆಯೋದು, ಗುಡಿಸಿ ಸಾರಿಸೋದು ಎಲ್ಲ ಮಾಡ್ತಾಳೆ, ಅಡುಗೆ ಕೂಡ ಮಾಡ್ತಾಳೆ. ಪಾಪ, ಬಟ್ ಉಪ್ಪು ಖಾರ ಹಾಕೋದಿಕ್ ಬರಲ್ಲ ಅಷ್ಟೇ. ನೀನೇನ ಸ್ವಾತಿ? ಹೌದು, ನಾನೇ ಸ್ವಾತಿ. ನಿನಗ್ ನನ್ ಗಂಡನೇ ಬೇಕಾಗಿತ್ತಾ? ಊರಲ್ಲೆಲ್ಲ ಅಷ್ಟು ಜನ ಮದ್ವೆ ಆಗ್ತಿರೋ ಗಂಡಸ್ರಿದ್ದಾರೆ, ಅವ್ರು ಯಾರೋ ನಿನ್ ಕಣ್ಣಿಗೆ ಬೀಳ್ಲಿಲ್ವಾ? ಹೇ, ಇವ್ರು ನನ್ನ ಇಷ್ಟಪಡ್ತಿದ್ದಾರೆ. ನಾವಿಬ್ರು ಮದ್ವೆ ಆಗ್ತಿದೀವಿ ಅಲ್ವಾ ಬೇಬಿ? ಛೀ, ಈ ಕಡೆ ಬಾ, ಮುಟ್ಬೇಡ ಅವನ್ನ. ಇವಳು ಯಾರು ಬೇಬಿ? ನಿಮ್ ಹೆಂಡತಿ ತರ ಆಡ್ತಿದ್ದಾಳೆ. ಬೇಬಿನಾ? ಹೇ, ವಾಟ್ ಇಸ್ ದಿಸ್? ಏನ್ ಮಾಡ್ತಿದ್ದೀರಾ ಬೇಬಿ? ಬೇಬಿ, ನನ್ನ ಹೆಸರು ಸರಸ್ವತಿ ಅಂತ. ಪಕ್ಕದ ಮನೆಗೆ ಬಾಡಿಗೆಗೆ ಬಂದಿದ್ದೀವಿ. ನಿಮ್ಮಿಂದೊಂದು ಹೆಲ್ಪ್ ಆಗಬೇಕಿತ್ತು. ನೀವೇನು ಅಂದ್ಕೊಳ್ದೇ ಇದ್ರೆ. ಮೆತ್ಗಮ್ಮ. ಅಂಕಲ್ ಸ್ವಿಚ್ ಆನ್ ಮಾಡಿ. ನೋಡಮ್ಮ, ಈ ಕೆಲಸ ನಾನೇ ಮಾಡ್ತೀನಿ ಅಂತ ಇವಳಿಗೆ ನಾನು ಹೇಳ್ತಾ ಇದ್ದೆ. ಇವಳು ನೀವೇನು ಎಳೆ ಹುಡುಗರೆಲ್ಲ ವಯಸ್ಸಾಗಿದೆ, ಕೆಳಗೆ ಬಿದ್ದು ಹೋಗ್ತೀರಿ ಅಂತ ಹೆದರ್ಸ್ತಾ ಇದ್ಲು ಅಲ್ವಾ? ಮತ್ತೆ ಅಯ್ಯೋ ಇಷ್ಟೇನಾ? ಇನ್ಮೇಲೆ ನಿಮ್ದು ಏನೇ ಕೆಲಸ ಇದ್ರು ಹೇಳಿ, ನಾನೇ ಬಂದ್ ಮಾಡ್ತೀನಿ. ಅಯ್ಯೋ ಮರಿ, ಅವಳೇನ್ ಕೆಲಸ ಮಾಡ್ತಾಳೆ? ಮನೆ ಕೆಲಸ ಎಲ್ಲ ನಾನೇ ಮಾಡೋದು. ಮಿಕ್ಸಿಗೆ ಹಾಕೋದು ನಾನೇ, ವಾಷಿಂಗ್ ಮಿಷಿನ್ ಹಾಕೋದು ನಾನೇ, ಮನೆ ಎಲ್ಲ ಕೆಲಸ ಮಾಡೋದು ನಾನೇ. ಅಡುಗೆ ಮಾಡೋದು ಮಾತ್ರ ಇವಳ ಕೆಲಸ. ಸಾಯಂಕಾಲ ವಾಕಿಂಗ್ ಹೋಗಿ ಬರ್ತೀನಲ್ಲ ಒಂದು ರೌಂಡು, ಬಂದ ತಕ್ಷಣ ಒಂದು ಪೆಗ್ ತಗೊಳ್ಳೋದು ನನ್ನ ಅಭ್ಯಾಸ. ಆಗ ಇವಳು ಬಿಸಿ ಬಿಸಿ ಬೋಂಡ ಮಾಡ್ಕೊಡ್ತಾಳೆ, ಅದನ್ನ ತಿನ್ಬೇಕು. ಆ ರುಚಿನೋ ರುಚಿ. ನೀನು ಬಾ ತಿನ್ನೋಕೆ. ಪಕ್ಕ. ಓಹೋ, ಅವ್ರು ಕಾಫಿ ಕೊಡ್ಬೇಕಲ್ಲ ಅವಳಿಗೆ? ಇಲ್ಲ ಇಲ್ಲ ಇಲ್ಲ, ನಾನು ನೆಕ್ಸ್ಟ್ ಟೈಮ್ ಪಕ್ಕ ನಾನು ಮಾಡ್ಕೊಂಡು ಬರ್ತೀನಿ. ನೀವು ಕಾಫಿ ಬೇರೆ ಮಾಡ್ತೀರಾ? ಒಂದ್ ಕಪ್ ಕಾಫಿ ಕುಡಿಲೇಬೇಕು ನೀನು. ಇವ್ರು ಎಷ್ಟು ರುಚಿಯಾಗಿ ಮಾಡ್ತಾರ ಗೊತ್ತಾ? ಬರೀ ಒಂದ್ಸರಿ ಕುಡಿಬೇಕು ನೀನು. ಬೇರೆ ಯಾವ ಕಾಫಿನೂ ನೀನು ಕುಡಿಯೋದೇ ಇಲ್ಲ. ಹಂಗಿರುತ್ತೆ ಕಾಫಿ. ಏನು ಮಾತಾಡ್ತೀರಿ? ಹೋಗಿ ಕಾಫಿ ಮಾಡಿ. ಹೋಗಿ ಅಪ್ಪ, ಆಮೇಲೆ ಮಾತಾಡಿ. ಕಾಫಿ ಮಾಡಿ ತನ್ನಿ. ಕಾಫಿ ಮಾಡಿ ತನ್ನಿ. ಅವ್ರು ಹಂಗೇನೆ ಮಾತಾಡ್ತಾನೆ ಇರ್ತಾರೆ, ರೇಡಿಯೋ ಆನ್ ಮಾಡ್ದಂಗೆ. ಏನಮ್ಮ ನಿನ್ನ ಹೆಸರು? ಗೌರಿ ಅಂತ. ಮುದ್ದು. ಗೌರಿ,
ಕಾಫಿ ಹೇಗಿದೆ? ಆಹಾ, ಸೀರಿಯಸ್ಲಿ ಅಂಕಲ್ ಸೂಪರ್ ಆಗಿದೆ. ಹೌದಾ? ಸಕ್ಕತ್ತಾಗಿದೆ. ನೋಡು, ನಾನು ಇವಳು 40ನೇ ವರ್ಷದ ಹನಿಮೂನ್ಗೆ ಹೋದಾಗ ಕೊಡಗಿನಿಂದ ತಂದಿದ್ದು. ನೋಡ, ಚಿಕೋರಿ ಮಿಕ್ಸ್ ಕಮ್ಮಿ ಇದೆ, ಅದಕ್ಕೆ ಈ ಟೇಸ್ಟು. ಸೂಪರ್ ಆಗಿದೆ. ತಪ್ಪು ತಿಳಿಬೇಡಿ ಅಂಕಲ್, ಈ ಮುಂಚೆ ಎಲ್ಲೂ ನೋಡಿಲ್ಲ ನಿಮ್ಮನ್ನ. ನಾವು ಈ ಮನೆ ಶಿಫ್ಟ್ ಆಗಿ 2 ವಾರ ಆಯ್ತು. ಇದಕ್ಕೆ ಮುಂಚೆ ಕಸರಿ ಉಪೇಲಿದ್ದು. ನೀವು ಯಾರೆಲ್ಲ ಇದ್ದೀರಿ ಮನೇಲಿ? ನಾನು ಮತ್ತೆ ನನ್ನ ಗಂಡ. ಅದೇ ಲ್ಯಾಪ್ಟಾಪ್ ಹಿಡ್ಕೊಂಡು ಓಡಾಡ್ತಾರಲ್ಲ, ಹಾ ಹಾ ಅವರೇ. ಓ ಅವರು ನಾನು ನೋಡಿದ್ದೀನಿ. ಈ ಮನೇಲಿ ನೀವಿಬ್ರೇ ಇರೋದಾ? ಮೀ ಅಂಡ್ ಮೈ ವೈಫ್ ಓನ್ಲಿ. ಮತ್ತೆ ಮಕ್ಕಳು? 3 ಜನ ಮಕ್ಕಳು, 2 ಹೆಣ್ಮಕ್ಳು, ಒಬ್ಬ ಗಂಡು ಮಗ. ಅವರೆಲ್ಲ ಫಾರಿನಲ್ಲಿದ್ದಾರೆ. ಹೌದಾ? ಹಾಗಿದ್ರೆ ನೀವಿಬ್ರು ಅವ್ರ ಜೊತೆ ಆರಾಮಾಗಿರ್ಬೋದಲ್ವಾ? ನೀವಿಬ್ರೇ ಯಾಕೆ ಇಲ್ಲಿದ್ದೀರಾ? ಅಲ್ಲಮ್ಮ, ಹೋಗಿದ್ದು, ಆದ್ರೆ ಅಲ್ಲಿರಕ್ಕೆ ನಾವು ಇಷ್ಟಪಡಲಿಲ್ಲ. ಯಾಕೆ? ಯಾಕೆಂದ್ರೆ ಅವ್ರಿಗೂ ಫ್ಯಾಮಿಲಿ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ. ಅವರು ಚಿಕ್ಕವರಾಗಿದ್ದಾಗ ನಮ್ಮ ಜೊತೆ ಓಡಾಡೋದು, ಬುದ್ಧಿ ಹೇಳೋದು ಅದೆಲ್ಲ ಚೆನ್ನಾಗಿತ್ತು. ಈಗ ಅವ್ರು ದೊಡ್ಡವರಾದ್ಮೇಲೆ ಅವ್ರ ಜೊತೆ ಇರೋದು ನಮಗೆ ಚೆನ್ನಾಗಿಲ್ಲ ಅಂತ ಅನ್ನಿಸ್ತು. ಏಕೆಂದರೆ ನಮ್ಮದು ಓಲ್ಡ್ ಫಿಲಾಸಫಿ, ಅವ್ರದ್ದು ನ್ಯೂ ಫಿಲಾಸಫಿ. 2 ಫಿಲಾಸಫಿನೂ ಕ್ಲಾಶ್ ಆಗಬಾರ್ದಲ್ಲ, ಅದಕ್ಕೋಸ್ಕರ ಬೇಡ ಅಂತ ಬಂದು. ಅಷ್ಟೇ ಅಲ್ಲಮ್ಮ, ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ ನಾವು ನಮ್ಮ ಮನೇಲೇ ಕೂತ್ಕೊಂಡು ನಮ್ಮ ಮೊಮ್ಮಕ್ಕಳನ್ನು ನೋಡಬೇಕು ಅಂತ ಆಸೆ ಪಟ್ಟರೆ ಮನೆಯಲ್ಲೇ ನೋಡ್ಬೋದು. ಅವರು ದೂರ ಇದ್ದಾರೆ ಅಂತ ನಮಗೆ ಅನಿಸೋದೇ ಇಲ್ಲ. ನಾವಿಬ್ರು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಕ್ ಅವಕಾಶ ಸಿಕ್ಕಿದೆ. ಇಲ್ಲಿ ಯಾರ ಕಾಟನೂ ಇಲ್ಲ, ಆರಾಮಾಗಿದ್ದೀವಿ. ಅವಳಿಗೆ ನಾನು, ನನಗೆ ಅವಳು, ಅಷ್ಟೇ. ನಮಗೆ ವಯಸ್ಸಾಗಿದೆ ನಿಜ, ಆದರೆ ದೇಹಕ್ಕೆ ವಯಸ್ಸಾಗಿದೆ, ಮನಸ್ಸಿಗೆ ವಯಸ್ಸಾಗಿಲ್ಲ. ಅದಿನ್ನೂ ಹೆಂಗೂ ಇರೋವರೆಗೂ ಜೀವನದ ಮಧುರ ಕ್ಷಣಗಳನ್ನು ಜ್ಞಾಪಿಸ್ಕೊಂಡು ಸಂತೋಷದಿಂದ ಇರೋದು. ಆ ಭಗವಂತ ಕರೆದಾಗ ಹೋಗೋದು, ಅಷ್ಟೇ. ಏನೇ? ಅಂಕಲ್, ನೀವು ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 42 ವರ್ಷ ಆಯ್ತು. ಮುಂದಿನ ಮಾರ್ಚ್ಗೆ 43 ಆಗುತ್ತೆ. ಹೇಗಿದೆ ಜೋಡಿ? ವಾವ್, ದಟ್ಸ್ ರಿಯಲಿ ಗ್ರೇಟ್. ಅಂಡ್ ನಿಮ್ಮಿಬ್ರು ಪೇರ್ ಕೂಡ. ಸರಿ ಅಂಕಲ್, ನಾನಿನ್ ಹೊರಡ್ತೀನಿ, ನಂಗೆ ಟೈಮ್ ಆಯ್ತು. ಅಂಡ್ ನಾಳೆ ಬೆಳಗ್ಗೆ ನೀವಿಬ್ರು ನಮ್ಮ ಮನೆ ಕಾಫಿಗೆ ಬರ್ಬೇಕು, ಸರಿನಾ? ಆಯ್ತು. ನಾನು ಕಾಫಿನ ತಕ್ಕ ಮಟ್ಟಿಗೆ ಚೆನ್ನಾಗೇ ಮಾಡ್ತೀನಿ. ಹೌದಾ? ನಾಳೆ ಬರ್ತೀನಲ್ಲ, ಕುಡಿದ ಮೇಲೆ ರಿಸಲ್ಟ್. ಸರಿ ಆಯ್ತು, ಬರ್ತೀನಿ. ಸರಿ. ಎಕ್ಸ್ಕ್ಯೂಸ್ ಮೀ, ನಿಂದು ತಪ್ಪಿತ್ತು, ನೀನು ಸಾರಿ ಕೇಳಿದ್ರೆ ಮುಗೀತು. ಹಲೋ,
ಅದನ್ನೇ ಸಾಧಿಸ್ತಿದ್ಯಲ್ಲೇ. ರಾತ್ರಿಯಿಂದ ನೋಡ್ತಿದ್ದೀನಿ, ನಾನು ತಿಂಡಿ ತಿನ್ನೋದು ಬೇಡವಾ? ಎನಿವೇಸ್ ನಾನು ಮಾಡೋ ಅಡ್ಗೆ ನಿನ್ಗೆ ಟೇಸ್ಟ್ಲೆಸ್ ಅಲ್ವಾ, ನೀನೇ ಮಾಡ್ಕೋ, ಸಿಂಪಲ್. ಆ ದಾರಿ ಇಟ್ಕೊಂಡ್ ಬರ್ತಿದ್ಯಾ? ಅಮ್ಮ ತಾಯಿ, ನನಗೂ ತಿಂಡಿ ಮಾಡೋದಿಕ್ ಬರುತ್ತೆ, ನನಗೆ ಟೈಮ್ ಇಲ್ಲ. ನಿನ್ನ ಕೇಳಿದ್ರೆ ಇನ್ಯಾರನ್ನೇ ಕೇಳಿ? ನನ್ನ ನೋಡ್ಕೊಳ್ಳೋದು ನಿನ್ ಕರ್ತವ್ಯ, ದೊಡ್ಡವ್ರು ಹೇಳ್ಕೊಟ್ಟಿಲ್ವಾ? ಓ ಸರಿ, ಹಾಗಿದ್ರೆ ಬರೀ ನಿನಗ್ ಟೈಮಿಂಗ್ ಮಾಡಿ ಹಾಕೋದು ನನ್ ಕರ್ತವ್ಯ ಆದ್ರೆ ಗಂಡನಾಗಿ ನಿನ್ ಕರ್ತವ್ಯನೋ ಬರೀ ನಾನ್ ಮಾಡಾಕಿ ತಿನ್ನೋದಾ? ಹೇಳಿ ಸರ್. ನಾಯಿ ತರ ದುಡಿತಿಲ್ವಾ ನಾನು ಡೈಲಿ? ಸುಮ್ನೆ ನಾ ಕೂತಿದ್ದೀನಿ ಇಲ್ಲಿ. 2 ವರ್ಷದಿಂದ ಇದನ್ನೇ ಕೇಳಿ ಕೇಳಿ ನನ್ ತಲೆ ಎಲ್ಲ ಚಿಟ್ಟು ಹಿಡಿದೋಗಿದೆ. ಏನೋ ದೊಡ್ಡ ಗನ್ನಂದಾರಿ ಕೆಲಸ ಮಾಡ್ತಿರೋ ತರ ಕೊಚ್ಕೋಬೇಡ. ಎಲ್ಲ ಗಂಡಸರು ಮಾಡ್ತಿರೋದೇ ನೀನು ಮಾಡ್ತಿದ್ಯಾ. ನನ್ನನ್ನಂತೂ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡಿಲ್ಲ ನೀನು. ನೀನ್ ಅರ್ಥ ಮಾಡ್ಕೊಂಡಿದ್ಯಾ? ಅಯ್ಯೋ ಸಾಕ್, ನಿಲ್ಲಿಸ್ತ್ಯಾ? ನೋಡು, ನನಗ್ ನಿನ್ ಜೊತೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾನೊಂದು ಡಿಸಿಷನ್ಗೆ ಬಂದಿದ್ದೀನಿ. ದೊಡ್ಡ ನಮಸ್ಕಾರ ನಿನ್ಗೆ. ಬಾಯ್. ಗೌರಿ, ಗೌರಿ, ನನ್ನ ಮಾತು ಕೇಳಿ. ಗಂಡ ಹೆಂಡತಿ ಇಬ್ರು ಎಲ್ಲೋ ಟ್ರಿಪ್ ಹೊರಟಿರೋ ಹಾಗಿದೆ. ನಾವು ಆಮೇಲೆ ಬರ್ತೀವಿ. ನಡಿಯೇ. ಇಲ್ಲ ಅಂಕಲ್, ಹಾಗೇನಿಲ್ಲ. ಒಳಗ್ ಬನ್ನಿ, ಬನ್ನಿ. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.